ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕಾನು ಕ್ಲಿಕ್ ಮಾಡೋದು ಮೂಲಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ನಮ್ಮ ಅಣ್ಣ ಸುಮ್ಮನೆ ಸೋಂಬೇರಿ ಅಂದರೆ ಇಂಥ ಸೋಂಬೇರಿ ಎಲ್ಲೆಲ್ಲೂ ನೋಡಿಲ್ಲ. ಅಂಥ ಸೋಂಬೇರಿತನ ಮಾಡ್ಕೊಂಬಿಟ್ಟದ ಇತ್ತೀಚೆಗೆ. ಆ ಬೆಕ್ಕಿನ ಕುಟ್ಟೆ ಆಟ ಆಡ್ತದ, ಒಳ್ಳೆ ಚಿಕ್ಕ ಮಕ್ಳು ಆಟ ಆಡ್ದಂಗೆ. ಅದು ನೋಡ್ರಿ ಹೆಂಗೆ ಮಕ್ಕಂಡೈತಿ. ಏನ ಎದಾಳ ಫಸ್ಟು ನೀನು ಚೀಟು. ಹಾ ಏನು ನಿಮ್ಮದೇ ಕಣ್ರ ರಾಜ್ಯಭಾರ. ಅದೇನೋ ಅಂತಾರಲ್ಲ, ಸುಖ ನಿದ್ದೆ ಅಂತಂತಾರಲ್ಲ, ಸುಖಪುರುಷರು ನೀವೇ ಇಬ್ಬರು. ನಿಮ್ಮ ಅಮ್ಮ ಎಲ್ಲ ಹೋಗ್ಯದಾಳೆ, ನೀವು ನಿನ್ನೇನು ನಮ್ಮ ಮಾತೇ ಕೇಳಂಗಿಲ್ಲ. ನಮ್ಮಮ್ಮ ಅಂತ ಹಾಕೊಂಡು ಉಪ್ಪು ಖಾರ ಹಾಕೊಂಡು ಬೈತದಾಳೆ. ಪಾತ್ರ ಅದೊಂದು ಸ್ವಲ್ಪ ಬೆಲ್ಲದ್ದು ಪಾತ್ರೆನೇ ಇದು ಮಾಡ್ತೈತೆ, ತೊಳಿತೈತೆ. ಎಲ್ಲ ಪಾತ್ರೆನೂ ತೊಳೆದಿಕ್ಕಿತ್ತು, ಎಲ್ಲ ಮಾಡಿರೋವನ್ನ. ಇನ್ನೇನು ರೆಡಿ ಆಗಬೇಕು ಎಲ್ಲ. ಇವಾಗ ತೊಮ್ಟಕ್ಕೊಂದು ಸ್ವಲ್ಪ ಅಮ್ಮ ಬಿದ್ದಿತತೆ, ಅದಕ್ಕೆ ಬೇಷತ್ ತಗೊಂಡೈತೆ. ಇನ್ನೇನು ನಮ್ಮದು ಪಾಯಸ ಒಲೆ ಮೇಲೆ ಎಲ್ಲ ಇದಾಗೈತೆ. ಪಾಯಸದ್ದೆಲ್ಲ ಇದು ಮಾಡಿದ್ವಿ, ಇದು ಸೀದೋಗುತ್ತೆ, ನೀವು ಊರಿ ಕೆಡಿಸ್ಬೇಕು. ಇನ್ನೇನು ಇಲ್ಲಿ ಪಲ್ಯ ಆಗೈತೆ ಕಾಣಿಸೋದು ಸ್ನೇಹಿತರೆ. ಕತ್ಲು ಕರೆಂಟ್ ಹೋಗಿದೆ. ಇದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಕೊಂಡಿ ಕರೆಂಟ್ ಚಾಲು ಮಾಡುವಂತ ಅವಾಗಲಿ ಟಿ ವಿ ಹೇಳಾಕತ್ತೈತೆ. ಅಮ್ಮಯ್ಯ ಕೇಳಂಗೆ ಇಲ್ಲ ಅವನು. ಚಾಲ್ ಮಾಡಿ ಹೋಗಪ್ಪ ಜಲ್ದಿ. ಜೂವಿಗೆ ಊಟ ಹಾಕ್ಬೇಕು, ಇನ್ನು ಊಟ ಹಾಕಿಲ್ಲ ಇವಕ್ಕೆ, ಅದಕ್ಕೂ ಹಾಕಿಲ್ಲ. ಹೋಯ್ಟುಗೆ ಬೆಳಿಗ್ಗೆ ನಗದ್ ನೋಡ ಅವ ನೋಡ, ಅವನಿಗೆ ನಾಚಿಕೆ ಮಾನ ಮರ್ಯಾದೆ 3 ಐದವೆ ಮಾಡಿ. ಬಾರಪ್ಪ ಚಾಲ್ ಮಾಡು. ನಾವು ದೇವ್ರು ಬೇಡ್ದಂಗೆ ಅಪ್ಪನ್ ಬೇಡ ಪರಿಸ್ಥಿತಿ ಬಂದೈತಿ ಇವಾಗ. ಅಮ್ಮ ನೋಡಿದ್ರೆ ನೀರು ಇಟ್ಕೋಬೇಕು ಅಂತತ್ತೆ. ಒತ್ತಾಗ್ಬಿಟ್ಟೈತೆ ಸ್ನೇಹಿತರೆ. ನಾನು ಇವಾಗ ಸ್ನಾನ ಮಾಡ್ಬೇಕು. ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಕಾಯ ಬೇರೆ ಒಣಗಿ ಇಕ್ಬೇಕು. ಈಗ ಒಂದಲ್ಲದಲ್ಲಿ ಯಾವ್ಯಾವ ಕೆಲಸ ಮಾಡ್ಬೇಕನ್ನೋದೇ. ಅಬ್ಬಾ ಅಬ್ಬಾ ಅಬ್ಬಾ, ಫೇಸ್ ಟು ಫೇಸ್ ನೋಡ್ತೀರೇನ್ರ ಇಬ್ರು? ಅಬ್ಬಾ 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 ಅಬ್ಬಾ, ಅಲ್ಲ ಹೋಯ್ಟು. ನೋಡ ಗುದ್ದು ಬಿಡ್ತೀನಿ ನೋಡಿ ಅವನು. ನಿಮ್ಮಿಬ್ರು ಫ್ರೆಂಡ್ಸ್ ಎತ್ತಾಗೋಗಿದಾರ ಕಾಣೋ, ಎಲ್ಲಿ ಏನು ಮಾಡ್ತಾ ಇದಾರ ಕಾಣೋ, ಅದು ಗೊತ್ತಿಲ್ಲ. ನಾನು ಕಾಯಿ ತಗೊಂಡು ಹೋಗ್ಕಿಲ್ಲ ಅಂದರೆ ನಮ್ಮಮ್ಮ ಏನಿಲ್ಲ ಯಾತನ್ ತಕೊಂಡು ರಣಿತಾಳೆ. ಅಮ್ಮ ಕಾಯಿ ಎಲ್ಲದಮ್ಮ? ಕಾಯಿ ಈಗ ಇಲ್ಲ. ಸೊ ಇಲ್ಲಿದ್ದಾವೆ. ಈ ಕತ್ಲು ಮನೆಗೆ ಏನು ಹುಡುಕಿದ್ರು ಸಿಗಲ್ಲ ಸ್ನೇಹಿತರೆ. ಕತ್ಲು ಒಳ್ಳೆ ಗುಹೆ ಆಗೈತೆ. ತಗೊಂಡೋಗಿ ಕೂತೆ ಜುವಿ ನಡಿ. ಇವ್ರಿಗೆ ಊಟ ಹಾಕಿಲ್ಲ, ಅದಕ್ಕೆ ಒಳಕ್ಕೆ ಅಗ್ಲೆಲ್ಲ ಬರ್ತಾ ಇದಾವೆ. ಇವಕ್ಕೂ ಊಟ ಹಾಕ್ಬೇಕು. ನಮ್ಮ ಬ್ಲ್ಯಾಕಿ ಅಮ್ಮ ಅಲ್ಲಿ ಕುಕ್ಕೊಂಡ್ಬಿಟ್ಟದಾಳೆ. ಹಂಗ ಎಡೆ ತೆಗ್ದಿಕ್ಕಿ ಅಂದರೆ ನೈವೇದ್ಯ ಏನು ಮಾಡ್ತೀವಿ ದೇವ್ರಿಗೆ ಅದ್ರದ್ದು ನೈವೇದ್ಯ ತೆಗ್ದಿಕ್ಕಿ ಅನ್ನದ್ದು ನಾಯಿಗಳಿಗೆ ಹಾಕ್ತೀನಿ. ಯಾಕಂದ್ರೆ ಅವಕ್ಕೆ ಹೊಟ್ಟೆ ಹಸ್ತೈತೆ. ನಾವು ಬೇಕಾದ್ರೆ ಇರ್ತೀವಿ, ಅವಕ್ಕೆ ಇರೋಕ್ಕಾಗಲ್ಲ ಅನ್ನೋಕ್ಕಿಂತ ಅವಕ್ಕೆ ಬಾಯಿ ಬರೋಲ್ಲ ಕೇಳೋಕ್ಕೆ. ನಾವೇ ಅರ್ಥ ಮಾಡ್ಕೊಂಡು ಹಾಕಿದ್ರೆ ರಾತ್ರಿ ತಿಂದಿರೋದು ಪಾಪ. ಹಾಗಾಗಿ ಅಮ್ಮ ತೊಂಟಕ್ಕೆಲ್ಲ ರೆಡಿ ಮಾಡ್ಕೊತೈತೆ. ಅಕ್ಕಿ ಮತ್ತು ಬೆಲ್ಲ, ಒಂದು ಸ್ವಲ್ಪ ಬೆಲ್ಲನ ನೀಟಾಗಿ ನುಣ್ಣು ಕುಟ್ಕೊಂಡು ಆಮೇಲೆ ನೀರು ಹಾಕಿ ಕಲ್ಸ್ಕೊಂತು. ಒಂದು ಸ್ವಲ್ಪ ಕಲ್ಲಂಗೆ ಇದ್ದಂಗಿತ್ತು, ಕೈಯಾಗೆಲ್ಲ ನೀಟಾಗಿ ಈಜ್ಕೊಂಡು ಇದು ಮಾಡ್ತು. ಇವಾಗ ಕಲಸುತ್ತೆ, ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಅಷ್ಟೊತ್ತಿಗೆ ಕಲಸುತ್ತೆ. ಅಮ್ಮ ಎಲ್ಲ ರೆಡಿ ಮಾಡ್ಕೊಳುತ್ತೆ, ಪೂಜೆಗೆ ಏನೇನು ಬೇಕೋ ಎಲ್ಲ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ತೊಮಟಕಾಯಿ ತಿನ್ನೋ ಅಷ್ಟು ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ನಾಯಿಗೆ ಊಟ ರೆಡಿ ಮಾಡಿದ್ದೀನಿ, ಸುಡ್ತೈತೆ. ಇದು ಆರ್ಬೇಕು, ಸ್ವಲ್ಪ ಆರಿಬಿಟ್ರೆ ಅವಕ್ಕೆ ಹಾಕ್ಬಿಡ್ತೀನಿ ಸ್ನೇಹಿತರೆ. ಇನ್ನೇನು ಹೋಗ್ತೀವಿ ಇವಾಗ. ನಾಗರ ಪಂಚಮಿ ಅಂದರೆ ನಾಗರ ಕಲ್ಲು ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ನಮ್ಮ ಅಮ್ಮನೂ ರೆಡಿ ಆಗೈತೆ. ಇಲ್ಲೆಲ್ಲ ನೈವೇದ್ಯದ್ದು ಪೂಜೆ ಸಾಮಾನ್ಯದೆಲ್ಲ ತಗೊಂಡೈತೆ. ಎಲ್ಲ ಇದ್ರಾಗ ಇದಾವೆಲ್ಲ. ಸೊ ಅಣ್ಣ ಇನ್ನೇನು ಬೈಕ್ ತಾಣತ್ತೆ. ತಾಳಪ್ಪ, ಟೈಮ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇನ್ನು ಕುರಿ ಮೇಕೆ ಬೇರೆ ಬಿಟ್ಟಿಲ್ಲ, ಅದಕ್ಕಾಗಿ ಇನ್ನು ಲೇಟ್ ಆಗುತ್ತೆ. 11 ಗಂಟೆ ಆಗುತ್ತೆ. ನಾವು ಬಿಟ್ಕೊಂಡು ಹೋಗುತ್ತೆ, ಬಿಸಿಲು ಬೇರೆ ಆಗೈತೆ. ಅದಕ್ಕೆ ನಾನು ಹೋಗ್ತೀವಿ. ಬಾಗಿಲು ಒಂದು ಸ್ವಲ್ಪ ಇಟ್ಕೋಬೇಕು.
ಸೊ ಹೊರಡ್ತೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ, ಸ್ನಾನ ಮಾಡಿ ಇನ್ನೇನು ಡ್ರೆಸ್ ಒಂದು ಹಾಕೊಂಡಿರ್ತೀನಿ ಅಷ್ಟೇ. ಇನ್ನೇನು ಹೊರಟೆ, ಅದನ್ನು ಇಟ್ಕೊಂಡಿರ್ತೀನಿ. ನಮ್ಮ ರೂಮು. ಬಾಯ್ ಬಾಯ್ ಸ್ನೇಹಿತರೆ. ಇನ್ನೇನು ಬಂದ್ವಿ, ಇವಾಗ ಇನ್ನೇನು ಹೋಗ್ತೀವಿ. ಆಲೆ ಯಾರೋ ಬಂದಿದ್ದಾರೆ. ತಂದೆ ಯಾರೋ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ. ಇನ್ನೇನು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಈಗಿನ ಅಂದರೆ ಬೆಳಗ್ಗೆ ಟೈಮ್ ಜಾಸ್ತಿ ಯಾರು ಮಾಡಲ್ಲ, ಎಲ್ಲ ಸಾಯಂಕಾಲ ಟೈಮ್ ಮಾಡ್ತಾರೆ ಕೆಲವರೆಲ್ಲ. ನೋಡಿ ಈ ಅಡಿಕೆ ಗಿಡ ನಾವು ಹೋದ ವರ್ಷ ಬಂದಾಗ ಹಿಟೇ ಇದ್ದು ಎಲ್ಲ ಹೆಂಗದ. ಹೋಗದೆ ಹಳ್ದ ಕಡೆಗೆ. ಈ ಸರಿ ಎಷ್ಟು ಚೆನ್ನಾಗದ ನೋಡಿ. ಕಡಲೆ ಗಿಡ ವರ್ಷ ದಪ್ಪ ಇದು ಮಾಡವು. ಸರಿ ಭಾಳ ಹುಲ್ಲಾಗಿತ್ತು, ಈ ಸರಿ ಅಷ್ಟೊಂದು ಇದಿಲ್ಲ, ಎಲ್ಲ ದೊಡ್ಡದು. ಇದು ಗಂಟಿನಲ್ಲಿ ನೋಡಿ ಎಲ್ಲ ಅಲ್ಲೊಂದು ಐತೆ. ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಒಳಕ್ಕೆ ಹೋಗಿ ಬೀರಪ್ಪ ಹೊಡಿ ನೀನು ತಗೊಂಡೋಗಿ. ಮಮ್ಮಿ ಅಮ್ಮ ಒಳಗೆ ಕೊಡೋವೆಲ್ಲ ಕೊಟ್ಬಿಡು ಫಸ್ಟ್. ತಣ ನೀರು. ನಮ್ಮ ಅಣ್ಣರು ಹೋಗಿ ಪೂಜೆ ಮಾಡ್ತಾರೆ ಒಳಗೆ. ಅದು ಬೀರಪ್ಪಂದು. ಇಲ್ಲಿ ಎಲ್ಲಮ್ಮ ಇಲ್ಲ, ಬೀರಪ್ಪನ ಗುಡಿ ಅಷ್ಟೇ. ನೀನು ಅದೇ ಇಲ್ಲ ಮಬಲಿಕ್ಕೆ ಫಸ್ಟ್ ನೀರು ಅದು ಚಿಮ್ಸಕ್ಕೆ ಪೂಜೆ ಮಾಡು ಅಂತ ನಮ್ಮಮ್ಮ ಗರಂ ಆಗ್ತದೆ. ಪೂಜೆ ಮಾಡಿ ಆಮೇಲೆ ಲಾಗ್ ಮಾಡ್ತೀನಿ ಸ್ನೇಹಿತರೆ. ಬೇವಿನ ಗಿಡ ಈಗ ಚಂದ ಐತೆ ಇಲ್ಲಿ ಸ್ನೇಹಿತರೆ. ಇನ್ನೇನು ನಮ್ಮದು ಆಯಿತು ಪೂಜೆ. ಇನ್ನೇನು ಅವ್ರದ್ದು ನಮ್ಮ ಚಿಕ್ಕಪ್ಪರದು, ಅವರು ಆಂಟಿಯರು ಬಂದಿದ್ರು. ಅವ್ರು ಇನ್ನೇನು ಎಲ್ಲ ಅವ್ರದ್ದು ಪೂಜೆ ಆಯಿತು. ಇವಾಗ ಯಾರು ಬರ್ತದವ್ರೆ, ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಅಷ್ಟೇ. ಇನ್ನೇನು ಮುಗೀತು. ಎಡೆ ಅಂತ ಇಟ್ಕೊಡ್ತೀನಿ. ನೈವೇದ್ಯಕ್ಕೆ ಏನು ತೊಮಟಕಾಯಿ ಇದನ್ನ ಇಕ್ಕಿದ್ವಿ. ಇದನ್ರಾಗೆ ಮುತ್ತೈದೆಯರಿಗೆ ಎತ್ಕೊಡ್ಬೇಕು. ಇದ್ರೆ ಇದು ನಮ್ಮ ತಾತರ ಕಾಲದ ಗುಡಿ. ಇದು ಅಂದರೆ ಇಲ್ಲಿ ಬೀರಪ್ಪ ಅಷ್ಟೇ, ಅದ್ರದ್ದೇ ಒಂದು ಗುಡಿ ಅಷ್ಟೇ. ಎಲ್ಲಮ್ಮ ಇಲ್ಲ ಏನಿಲ್ಲ, ಬೀರಪ್ಪನ ಗುಡಿ. ಇದು ಯಾಕೆ ಕಟ್ಟಿಲ್ಲ ಅಂದರೆ ಹೊಸದಾಗಿ ಅದು ಒಂದಿನಕ್ಕೇನೋ ಕಟ್ಟಬೇಕು ಅಂತ ಇದೈತೆ ಅಂತ ಅಂದರು, ನನಗೆ ಗೊತ್ತಿರೋದು. ಹಾಗಾಗಿ ಒಂದಿನಕ್ಕೆ ಕಟ್ಟೋಕ್ಕಾಗಲ್ಲ ಅಂತ ಅಂದು ಇದು ಮಾಡಿದ್ದಾರೆ. ಅದಕ್ಕೆ ನೋಡಿ ಅವು ಸೈಜ್ಗಲ್ಲು ಕಲ್ಲು ಎಲ್ಲ ಹಾಕಿ ಇದು ಸುತ್ತೂರ ಮಣ್ಣಲ್ಲಿ ಇದು ಮಾಡಿದ್ದಾರೆ. ಎಷ್ಟು ಚೆನ್ನಾಗೆ ಕುಂಡಿಸಿದ್ದಾರೆ ಅಂದರೆ ಒಂಚೂರು ಹಾಳಾಗ್ದಂಗೆ ಚೆನ್ನಾಗೈತೆ ಗುಡಿ. ಏನೋ ಒಂದು ಸ್ವಲ್ಪ ಕಪ್ಪೆ ಜಂಡು ಅಂದರೆ ನೀರು ಬಿದ್ದು ಕಪ್ಪೆ ಜಂಡು ಕಟ್ಟಿ ಈ ಥರ ಆಗೈತೆ ನೋಡಿ. ಹಳೆ ಗುಡಿ ಅಂದರೆ ತುಂಬ ಹಳೆ ಗುಡಿ ಇದು. ಚೆನ್ನಾಗೈತೆ ಅಂದರೆ ನನಗಿಷ್ಟ ಈ ಗುಡಿ. ಒಂಥರ ಏನೇ ಆಗಲಿ ಹಳೆ ಗುಡಿಗಳೇ ನೋಡೋಕ್ಕೆ ಒಂಥರ ಚಂದ ಅಂತಾರಲ್ಲ, ಹಂಗೆ. ಇವಾಗೆಲ್ಲ ಸಿಮೆಂಟ್ ಹಾಕಿ ಕಟ್ತಾರೆ, ಅವಾಗ ಸಿಮೆಂಟ್ ಇಲ್ಲೇ ಅಂತಿಲ್ಲ, ಬರೀ ಕೆಂಪು ಮಣ್ಣಲ್ಲೇ ಇದು ಮಾಡೋರು. ನೋಡಿ ಕಡಲೆ ಗಿಡ ಈ ಸರಿ ಚೆನ್ನಾಗದಾವೆ. ಎಡೆ ಎಲ್ಲ ಹೊಡ್ಸಿ. ಹೋದ ಸರಿ ಅಂತೂ ಎಲ್ಲ ಕಳೆ ಎಲ್ಲ ಬಿದ್ದು ಭಾಳ ಇದಾಗಿತ್ತು, ಎಡೆನೇ ಸರಿಯಾಗಿ ಹೊಡ್ಸಿರ್ಲಿಲ್ಲ. ಈ ಸರಿ ತೆಳ್ಳಗೆ ಚೆನ್ನಾಗದಾವೆ. ವರ್ಷ ದಪ್ಪ ಇರೋ ಒಂದು ಸ್ವಲ್ಪ, ಈ ಸರಿ ದಪ್ಪ ಇಲ್ಲ, ತೆಳ್ಳಗೆ ಎಷ್ಟು ಚೆನ್ನಾಗದಾವೆ ನೋಡಿ. ಅದು ಏನಾಯ್ತೋ ಅದೆಲ್ಲ ಹಳ್ಳ ಸರ ಹಿಂಗೆ ಹೋಗುತ್ತೆ. ಒಂದು ಸ್ವಲ್ಪ ಇಲ್ಲಿ ದೊಡ್ಡ ಎರಿ ಬರುತ್ತೆ, ಆ ಕೆರೆಗೆ ಹೋಗುತ್ತೆ. ಅಡಿಕೆ ಗಿಡ ಹಾಕಿದರೆ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗದಾವೆ. ಸೆಡೆ ಸೊಪ್ಪು ಅಲ್ಲಲ್ಲಿ ಬಿಟ್ಕೊಂಡಿದ್ದಾರೆ ಅಷ್ಟೇ, ಜಾಸ್ತಿ ಬಿಟ್ಟಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಸುಗಂಧರಾಜ ಹಾಕಿದ್ದಾರೆ. ಎಷ್ಟು ಚಂದ ಅದಾವೆ ಅಂದರೆ ನೋಡೋಕ್ಕೆ ಕಣ್ಣು ಸಾಲದು. ನನ್ನ ಫಸ್ಟಿಗೆ ಇದೇನಪ್ಪ ಸೆಪ್ಪೆ, ಏನು ಹೈಬ್ರಿಡ್ ಸೆಪ್ಪೆ ಬರುತ್ತಲ್ಲ ಸಿಂಧಿಗೆ, ಅದೇನು ಅಂದ್ಕೊಂಡೆ. ಬಟ್ ಇಲ್ಲ, ಸುಗಂಧರಾಜ ನೋಡಿ ಎಷ್ಟು ಚಂದ ಇದ್ದಾವೆ. ಸೈಡಲ್ಲಿ ಮೆಣಸಿಕಾಯಿ, ಹಸ್ರುಗಾಯಿ ಗಿಡಗಳು ಹಾಕಿದ್ದಾರೆ ಏಕ ನೋಡಿ. ಅಂದರೆ ಮನೆಗೆ ತರಕಾರಿಗೆ ಈ ಥರ ಎಲ್ಲ ಹಾಕೊತಾರೆ. ನೋಡೋಣ ಬನ್ನಿ. ಯಾರನ್ನು ಬೈದರೆ ಗೊತ್ತಿಲ್ಲ, ಬಟ್ ನೋಡಿ ಎಷ್ಟು ಚಂದ ಐತೆ. ನೋಡೋಕೆ ಎರಡು ಕಣ್ಣು ಸಾಲದು. ನನಗೆ ಸುಗಂಧರಾಜ ಭಾಳ ಇಷ್ಟ. ಅದು ಎರಡು ಸೈಡು ಇಕ್ಕಿದ್ದಾರೆ, ಈ ಸೈಡು ಆ ಸೈಡು. ನೀರು ಎರಡು ಕಡೆಗೂ ಪಾಸ್ ಆಗ್ತತೆ ಎಲ್ಲ. ಎಷ್ಟು ಚಂದ ಕಾಣುತ್ತಿದ್ದು. ತೊಗರಿ ಗಿಡ ಹಾಕಿದ್ದಾರೆ, ಎಲ್ಲ ಬಾಡ್ತದ ನೋಡಿ. ತೆಳ್ಳಗೆ ಹಾಕಿದ್ದಾರೆ, ಅಂದರೆ ಅಲ್ಲೊಂದು ಇದ್ದಾವೆ. ಸೊ ಇನ್ನೇನು ಹೋಗ್ತೀವಿ. ಬಾಡ್ತದ ಸ್ನೇಹಿತರೆ. ಎಲ್ಲ ಮಳೆ ಬರಬೇಕು, ಮಳೆ ಬಂದರೆ ಚಂದ ಇರ್ತವೆ ಕಡಲೆ ಗಿಡ ಎಲ್ಲ.
ನಮ್ಮವಿನ್ನ ಕಡೆ ಎಡೆ ಹೊಡ್ಸಿದ್ವಿ, ಇನ್ನು ಕಳೆ ತೆಗ್ದಿಲ್ಲ. ನಮ್ದಂತೂ ಬೇಡ, ಹುಲ್ಲಂದ್ರೆ ಹುಲ್ಲು ಮಯ ಆಗೈತಿ. ಇನ್ನು ಈ ವರ್ಷನೇ ಈ ಥರ ನೋಡೋಕೆ ಚಂದ ಇರೋದು. ವರ್ಷ ವರ್ಷ ಹುಲ್ಲು ಬರೀ ಅದೇ ನೋಡಿ ನೋಡಿ ಸಾಕಾಗಿರೋದು. ಈ ಸರಿ ಚೆನ್ನಾಗೈತೆ. ಹಿಂಗೆಲ್ಲ ಬಂದಾಗ ಇಲ್ಲೊಂದು ಹಳ್ಳಿ ಕಡಿಕೆ ಏನು ಗೊತ್ತಾ, ಹಿಂಗೆ ನಾಗರ ಪಂಚಮಿ ಮಾಡ್ಬೇಕಾರೆ ಯಾರನ್ನ ಜನಗಳು ಪರಿಚಯಸ್ಥರು ಸಿಕ್ಕರೆ ಅವರಿಗೆ ಕಾಯಿ ತಮಟ ಕೊಡೋದು, ಇದೆಲ್ಲ ಇಲ್ಲಿನ ಪದ್ಧತಿ. ವರ್ಷ ವರ್ಷ ನಡ್ಕೊಂಡು ಹೋಗ್ಬೇಕಾರೆ ಈ ಥರ ಎಲ್ಲ ಬೈಕ್ನಾಗ ಬಂದರೆ ಯಾರಿಗೂ ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಸೊ ನಮ್ಮಮ್ಮ ಕೊಡ್ತತೆ. ಅಲ್ಲೊಂದೆರಡು ಬದನೆ ಗಿಡ ಹಾಕಿದ್ದಾರೆ. ಇನ್ನೇನು ನಾವು ಹೋಗ್ತೀವಿ. ಅಣ್ಣ ಬಂತು. ಅಮ್ಮ ತಗೊಂಬರ್ತೀಯ? ಬೇವಿನ ಗಿಡ ಕಟ್ಟಿದಾರ ಆಲ್ರೆಡಿ. ಹೋಗು ಸ್ನೇಹಿತರೆ. ಇವಾಗ ನಾಗರ ಕಲ್ಲಿಗೆಲ್ಲ ಪೂಜೆ ಎಡೆ ಹಾಕಿ ನೈವೇದ್ಯ ಎಲ್ಲ ಮಾಡ್ಕೊಂಬಂದ್ಮೇಲೆ ಮನೆ ಹತ್ರ ಈ ಥರ ಏನು ದೇವ್ರ ಗುಡಿ ಮಾಡಿರ್ತೀವ ಅದ್ರ ಮುಂದೆನೆ ನೆಲ ಇದು ಮಾಡಿ ನೆಲದಲ್ಲೇ ಉಪವಾಸ ಬಿಡ್ತಾರೆ ಅಷ್ಟೆ. ನಾವೇನು ಉಪವಾಸ ಇರ್ತೀವೋ ಅವರು ಒಂದೆತ್ತ ಅಂತೀವ, ಬಿಡ್ತಾ ಇರ್ತೀವಿ ಅಷ್ಟೆ. ಆಮೇಲೆ ಇದನ್ನು ಊಟ ಮಾಡಾದ್ಮೇಲೆ ಇಲ್ಲೇ ಏನು ಎಂಜುಲಿನ ದೇವ್ ಮಾಡಿರೋದು ಇರುತ್ತೆ ಅದನ್ನು ತಗೊಂಡೋಗಿ ಮನೆ ಸುತ್ತೂರ ಹೊಲ ಸುತ್ತೂರ ಹಾಕ್ತಾರೆ. ಈ ಥರ ಅಷ್ಟೆ. ಒಂದೆತ್ತು ಈ ಥರ ಊಟ ಮಾಡಿಬಿಟ್ರೆ ಒಂದೆತ್ತು ಬಿಟ್ಟಂಗೆ. ಈ ಥರ ಇನ್ನೇನು ಕೈ ತೊಗೊಂಡ್ರೆ ಮುಗೀತು ಅಷ್ಟೆ. ಇದು ಒಂದೆತ್ತು ಬಿಟ್ಟಂಗೆ ಆಲೆ ಮುಗೀತು, ಒಂದೆತ್ತು ಬಿಡೋದು. ಇನ್ನೇನು ಸ್ನೇಹಿತರೆ, ಪಾಯಸ ಏನು ಅಕ್ಕಿ ಹುಗ್ಗಿ ಮಾಡಿದ್ವು ಅದನ್ನು ಹಾಕಿದೆ, ತಿಂತದ ನೋಡಿ. ಇದು ಇಷ್ಟ ತಕ್ಕ ತಿಂತು, ಸ್ವಲ್ಪನೇ ತಿನ್ನೋದಿದು. ಏನೋ ಹೋಯ್ತು ಹಾಲೆ ತಿಂತದನ್ನು ಕಾಳ ಅವರಮ್ಮ ತೆಗಿತದಾಳೆ. ತಿಂಡಿ ಪಾಪ ನಮ್ಮ ಬೇಕಮ್ಮ ಎಷ್ಟು ಟೆಸ್ಟ್ ಆಗುತ್ತೆ. ಇಲ್ಲಿಗೂ ಇಟ್ಕೊಂಬಂದಿದ್ಲು ಸ್ನೇಹಿತರೆ, ಓಡಿಸಿದೆ ತಿರ್ಗ ಬಿಟ್ಟು ಬಂದದಾಳು ಮಾಳಿಗೆ ಮೇಲೆ. ಯಾವಾಗ ಹೋಗಿ ತಿಂತಾಳ ಗೊತ್ತಿಲ್ಲ. ಇದು ತಿನ್ನೋದು ಬಿಡಲ್ಲ, ಅತ್ಲಾಗ ಅದು ತಿನ್ನೋದು ಬಿಡಲ್ಲ, ನಂಗೆ ಮಾಡ್ತಾಳೆ. ನಮ್ಮ ಅಣ್ಣ ಇನ್ನೇನು ಡ್ಯೂಟಿಗೆ ಜಾಯ್ನ್ ಆದ, ಹೋಗ್ತದಾನೆ ಕುರಿ ಬಿಟ್ಕೊಂಡು. ಇನ್ನೇನು ನಾನು ಕುರೆಟ್ಟಿ ಇವತ್ತು ಹೊಡೆಯೋದು ನಮ್ಮ ಅಪ್ಪಾಜಿಗೆ ಹೇಳ್ತೀನಿ, ನೋಡೋಣ ಹೆಂಗಾಗುತ್ತಾ ಹಂಗೆ. ಇನ್ನೇನು ನನ್ನ ಕೆಲಸ ಏನಾಯ್ತಾ ನಾನು ಮಾಡ್ತೀನಿ. ಒಂದು ಸ್ವಲ್ಪ ಚಳ್ಳಕೆರೆಗೆ ಹೋಗಿರ್ಬೇಕು, ಟೌನಿಗೆ ಹೋಗಿ ಬರ್ಬೇಕು. ಅದಕ್ಕೆ ಇನ್ನು ಡ್ರೆಸ್ಸೂ ಸಮೇತ ಬಿಚ್ಚಾಕಿಲ್ಲ, ಹೋಗಿ ಬರ್ತೀನಿ. ನಮ್ಮ ಲಾಕಿ ನೋಡ್ರಿ ಹೆಂಗೆ ಮಕ್ಕಂಡದಾಳಂದರೆ ಇವಳು ಮಜಗಾತಿ ಕಣೆ ನೀನು, ಮಜಗಾತಿ ನೋಡಿ. ಟ್ಯಾಕ್ರಿ ಮೇಲೆ ಎಷ್ಟು ಚಂದ ಓದ್ತಾನದಾಳೆ. ಲಾಕಿ ಮುದ್ದು ಬಂಗಾರು ಏನು ಕಣ ಪಿಸ್ರಾಯ್ತಮ್ಮ. ತೆಗಿತೀನಿ ಹಂಗೆ ಅಲ್ಲೇ ಮಲ್ಕೋ, ತೆಗಿತೀನಿ. ಜಾಣಿ ಕಣ ನೀನು, ಬಾ ಅಮ್ಮು ಮುದು ಜಾಣಿ. ನಿಮ್ಮ ಕಂಟಾಳ ಅಷ್ಟೇ. ಅಲ್ಲೇ ಊಟ ಇಕ್ತೀನಿ, ಇವು ಕಾಟಕ್ಕೆ ಅಲ್ಲೇ ಅವಳು ತಿನ್ನೋದೇ ಮೆಲ್ಲಕ್ಕೆ, ಅದಕ್ಕೆ ಅಲ್ಲೇ ಇಕ್ಬಿಡ್ತೀನಿ. ಅವಳಿಗೆ ಸಬ್ಸೆಂಟ್ ಆಗೋ ರೀತಿಯಲ್ಲಿ ತಿಂತಾಳವಳು. ಸ್ನೇಹಿತರೆ ನೋಡಿ, ಅಲ್ಲಿ ನಮ್ಮ ಭೂಮಿದ್ರಾಗೆ ಕಾಗೆ ಉಣ್ಣೆ ಕೀಳ್ತೈತೆ. ತಿರ್ಗ ಕಣ್ಣಾಗೆ ಏನು ಪಿಸರಿರುತ್ತೆ ಅದನ್ನು ತೆಗಿತಾವು. ಅವಳು ಬಾಲ ಹಿಂದಕ್ಕೆ ಚಾಚ್ಕೊಂಡು ಆರಾಮಾಗೆ ಶಟ್ಕೊಂಡು ನಿಂತ್ಕೊಂಡ್ಬಿಟ್ಟದಾಳೆ. ನೋಡಿ ಪ್ರಾಣಿಗಳ ಪ್ರೀತಿನೇ ಹಂಗೆಲ್ಲ ನೋಡಿ. ಏನೇ ಆಗಲಿ ಪ್ರಾಣಿಗಳೇ ಮನುಷ್ಯರೇ ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ಇವಾಗ ಅದು ಹೊಟ್ಟೆಶು ಆಗೈತೆ, ಅದಕ್ಕೆ ತೀಟೆ ಹೋಗ್ಬೇಕು. ಅಂದರೆ ಕಚ್ಚಿರ್ತಾವಲ್ಲ, ಅಲ್ಲಿ ಪೋಲು ಹಿಂಸೆ ಆಗೋ ರೀತಿಯಲ್ಲಿ ನೋವು ಕೊಡ್ತವೆ. ಹಾಗಾಗಿ ಇಷ್ಟೊತ್ತಿಗೆ ಉಣ್ಣೆ ಹೋದವಪ್ಪ ಅನಿಸುತ್ತೆ ಅವಕ್ಕೆ. ಕಣ್ಣ ಪಿಸರಿರೋದು, ಇಲ್ಲಾಂದರೆ ಉಣ್ಣೆ ಇರ್ತಾವಲ್ಲ ಅಲ್ಲಿನೂ ಸಮೇತ ಉಣ್ಣೆ ಇರ್ತಾವೆ ಕಣ್ಣಿನ ರೆಪ್ಪೆ ಹತ್ರ, ಅದಕ್ಕೆ ತೆಗಿತದವ ಅಲ್ಲಿನ ಉಣ್ಣೆ ಇದ್ರೆ.
ಹೆಂಗೆ ಹೋಗ್ತೈತೆ ನೋಡಿ ಅದು. ಅದು ಒಂದೇ ಕಾಗೇನೆ ಇರೋದು, ಇನ್ನೊಂದು ಇಲ್ಲ ಮತ್ತೊಂದಿಲ್ಲ. ಹಾಯ್ ಕಾಗೆರಾಜ, ಕಾಗೆರಾಜ. ನಾನು ಹೋದ್ರೆ ಎಲ್ಲ ಪುರ್ರ ಅಂತ ಆರೋಗುತ್ತಂತ ಭಯ. ಪಾಪ ಉಣ್ಣೆ ತೆಗಿತೈತೆ, ಒಳ್ಳೇದು ಮಾಡ್ತೈತೆ, ತೆಗಿಲಿ. ಅದು ಪಪ್ಪಿ ಎಷ್ಟು ಚೆನ್ನಾಗೈತೆ. ಇಲ್ಲೇ ಬಂದೆ ಆ ಕೋಳಿ ನಾಯಿ ಮರಿ ಊಟ ತಿಂತೈತೆ ಅಂತ ನನ್ನ ಫ್ರೆಂಡ್ನ ನೋಡಕ್ಕಂತ ಬಂದೆ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ಸ್ನೇಹಿತರೆ. ಅಲ್ಲಿ ಈ ಥರ ಕ್ರಿಯೇಟಿವಿಟಿ ಮಾಡಿದ್ದೀನಿ ಅಂತಂದು, ಅದಕ್ಕೆ ನೋಡೋಣ ಅಂತ ಇಸ್ಕೊಂಡೆ. ನೋಡಿ ಚಪ್ಪಲಿ ಸ್ಟ್ಯಾಂಡು ಏನು ತರ್ಸೋದಿನ್ನೇನಂತಂದು ಅವಳು ಸುಮ್ಮನೆ ಯಾಕೆ ಅದಕ್ಕೆ ದುಡ್ಡು ಇಕ್ಬೇಕಂತಂದು ಇವೆಲ್ಲ ನಾವು ಏನು ವೇಸ್ಟ್ ಇನ್ನವಿರ್ತಾವ ಅದರಲ್ಲಿ ಮಾಡಿದಾಳೆ. ರೊಟ್ಟುಗಳು ಏನು ಬರ್ತಾವ ಬಾಕ್ಸ್ ನಾವು ಆ ರೊಟ್ಟಿನಾಗೆ ಮಾಡಿರೋದು. ಏನೋ ಚೆನ್ನಾಗಿ ಕಾಣೋಕ್ಕೋಸ್ಕರ ಈ ಕಲರಿಂದು ಪೇಪರ್ ಹಾಕೊಂಡಿದ್ದಾಳೆ, ಎಲ್ಲ ಅಂಟಿಸ್ಬಿಟ್ಟದಾಳೆ ಗಮ್ ಹಾಕಿ. ನೋಡಿ ಎಷ್ಟು ನೀಟಾಗೈತೆ. ತಿರ್ಗಾ ಇನ್ನೊಂದು ಸರಿ ಇಲ್ಲಿ ಏನು 4 ಇವು ಇವೆಲ್ಲ ಮೆಂತೆ ಪ್ಲಸ್ ನಾವು ಆ ಕೂಡಿಕ್ಕಿ ಈ ಥರ ಅಂಟಿಸಿದಾಳೆ. ಯಾಕಂದರೆ ಕೆಳಗೂ ಸಮೇತ ನೀಟಾಗಿ ಕುತ್ಕೊಳ್ಳಿ ಅಂತಂದು ಆ ಥರ ಐಡಿಯಾ ಮಾಡಿದಾಳೆ. ಚೆನ್ನಾಗಿ ಕ್ರಿಯೇಟಿವಿಟಿ ಐತೆ ಇವಳ ತಲೆಗೆ. ಒಳ್ಳೊಳ್ಳೆ ಐಡಿಯಾ ಇದ್ದಾವೆ. ಏನು ಮಾಡ್ತೀಯ? ತೆಗಿಯೋಕ್ಕೆ ಇನ್ನು ಟೈಮ್ ಸಿಗ್ತಿಲ್ಲ ಅವಳಿಗೆ. ಯಾವಾಗ ತೆಗಿತಾಳೋ ಗೊತ್ತಿಲ್ಲ, ಆ ತಲೆಯಿಂದ ಹೊರ ಹಾಕ್ತಾಳೋ ಗೊತ್ತಿಲ್ಲ. ಟೈಮ್ ಸಿಗ್ಬೇಕಷ್ಟೆ. ಚೆನ್ನಾಗೈತೆ ಕಣೆ, ನನಗಿಷ್ಟ ಆಯ್ತು. ಹೌದಾ ಸ್ನೇಹಿತರೆ? ನೋಡಿ ನಮ್ಮ ಅಕ್ಕನ ಮಕ್ಕಳು. ಇನ್ನೊಬ್ಬ ಎತ್ತಗೋ ಬಾನೋ, ಅವನ ಎತ್ತಗೋ ಹೋದ. ನಮ್ಮ ನೆನ್ಪಮ್ಮ, ನೆನ್ಪು ಇನ್ನ ಇಲ್ಲ. ನೆನ್ಪು ಆಯ್ ನಮ್ಮ ಆಯ್ ಆಯ್. ಯಾರವರು? ಯಾರು? ಏಯ್ ಹಂಗನ್ಬಾರ್ದು ಆಂಟಿ. ಅಣ್ಣ ಅನ್ನು. ಅಣ್ಣ ಎಲ್ಲದಾನೆ? ಅಣ್ಣ ಎಲ್ಲದನಮ್ಮ? ಸಿದ್ದಣ್ಣ ಎಲ್ಲದಾನೆ? ಅಲ್ಲದನ? ಹಾ ಹಂಗ ಹೋಗಿದ್ವಲ್ಲೇ. ನಮ್ಮ ಅಕ್ಕ ಬಂದಿದೆ, ಅಲ್ಲಿ ಕುತ್ಕೊಂಡಿದೆ. ನಮ್ ಬಾನ ಇಲ್ವಾ? ಇವನು ಒಂದಿರ ಹತ್ರ ಇರಲ್ಲ. ಇವನು ನಮ್ಮ ಬಾನಪ್ಪ ಹಂಗ್ ಮಾಡ್ತಾನೆ ಸ್ನೇಹಿತರೆ. ಇವರಿಬ್ರು ಇದಾರಲ್ಲ, ಇಬ್ರು ಒಂದೇ ಒಂಥರ ಇವೆರಡು. ಅಣ್ಣ ಎಲ್ಲಿ? ಬಾನಣ್ಣ ಅಲ್ರಾಗ ಅಲ್ಲಿ ಕಾಣ್ತಾನ? ಅಲ್ಲೆಲ್ಲ ಹೋದ ಕಳ್ಳ, ಅಲ್ಲೆಲ್ಲ ಹೋಗ್ತಾನೆ. ಎಲ್ಲಿ? ಅಲ್ಲಿ ಹೋಗ್ತೆ. ನಮ್ಮ ಸಿದ್ದು ಮಾತಾಡೋದು ನೋಡಿದ್ರೆ ನನಗೆ ಖುಷಿ. ಇವಳು ಹಂಗೆ ಹಂಗೆ ಮಾಡ್ಬಾರ್ದಮ್ಮ, ಸುಮ್ಮನೆ ತಿನ್ನು. ಚಿಂಬಳ ಆಗೈತೆ ತಿನ್ನದೆ, ಚಿಂಬಳ ಆಗೈತೆ ತಿನ್ನದೆ. ಈ ಹುಡುಗರು ನೋಡೋಕ್ಕಿನ್ನ ಚೆನ್ನಾಗಿ ಖುಷಿ ಆಗುತ್ತೆ. ಇವನಂತ ಇವಳು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಸ್ನೇಹಿತರೆ, ನಿಜ. ಡೂಮು ಎಲ್ಲಮ್ಮ? ಡೂಮು ಬಂದ? ಅವನ ಡೂಮು ಬಾ ಡೂಮನ ಇಟ್ಕ ಡೂಮನ. ಡಾಮಣ ಅದು ಇಟ್ಕೊಳಕ್ಕೆ ಬರಲ್ಲ. ಜೂವಿ ಎಲ್ಲ ಐತಮ್ಮ? ಜೂವಿ ನೋಡಿ ಸ್ನೇಹಿತರೆ ಹೆಂಗ್ ದಾಳಿ ಬಿಡು. ಜುವಿ ಏನಮ್ಮ? ಜುವಿ ಇದು ಬಂತ. ಅಂಬು ಎಲ್ಲದ? ಸ್ನೇಹಿತರೆ ಅವ್ರ ಊರಾಗ ಬಿಟ್ಟಿದ್ವಂತೆ, ನಮ್ಮ ಅಕ್ಕರ ಊರಾಗೆ ಮರ್ಕೊಂಟೆಗೆ. ಅವ್ರನ್ನ ಕೇಳಿ ಕಿತ್ಕೊಂಬಂದೈತೆ ನೋಡಿ. 2 ರೋಸು ಇವು ಬಿಳೆವು. ಇದು ಕೆಂಪುದೊಂದು ಇಂಥದ್ದೇ ನಮ್ದು ರೋಸ್, ದೊಡ್ಡ ರೋಸು ಗಿಡ ಇತ್ತು. ಅದು ಏನೋ ಆಗಿ ಇದಾಯಿತು, ಏನೋ ಕೊಳೆ ರೋಗದ ಥರ ಹುಳ ಬಿದ್ದು ಹುಳ ಕೊರ್ದು ಇದಾಯ್ತು. ಇದು ಹಳದಿ ಕಲರಿಂದು ನೋಡಿ. ಸೊ ಇವನ್ ತೊಟ್ಟೆಗೆ ಹಾಕ್ತೀನಿ, ಬೆಳಗ್ಗೆ ಮುಟ್ಕೊಳ್ತೀನಿ. ಇನ್ನೇನು ನಾವು ಮತ್ತೆ ಇನ್ನೇನು ಸಪ್ರೇಟ್ ಇಕ್ಕೋದು ಅಂತಂದು ಹಾಕ್ತೀನಿ. ಅಳ್ತಾವ ಅವೆಲ್ಲ. ಸೊ ಇವಾಗ ಹೋಗಿ ಕುರೆಟಿ ಕಸ ಐತೆ, ಹೊಡಿಬೇಕು ಸ್ವಲ್ಪ. ಸ್ನೇಹಿತರೆ ಇನ್ನೇನು ಊಟಕ್ಕೆ ಇಕ್ಕಿದ್ದೀನಿ. ಒಂದು ಸ್ವಲ್ಪ ಹುಗ್ಗಿನ ಬೇಕಂತ ಅಂದರು, ಅದಕ್ಕೆ 3 ಇಕ್ಕಿದ್ದೀನಿ. ಇವಾಗ ಕುರೆಟಿ ಕಸ ಒಂದು ಸ್ವಲ್ಪ ಐತೆ, ತುಂಬಿ ಹಾಕ್ಬೇಕು, ಹೊಡೆದ ಇದ್ದೀನಿ. ಸ್ನೇಹಿತರೆ ನಾನು ಕುರೆಟಿ ಹೊಡೆಯೋದಾಯ್ತು. ನಮ್ಮ ನೆನಪಮ್ಮ ನಮ್ಮ ಬಾನಪ್ಪ ಅಲ್ಲದಾರೆ. ಅವ್ರ ಅಜ್ಜಿ ಹೂವು ಕೀಳ್ತದೆ ಅಳಿಸ್ಬೇಟಿಕನ. ನಾಳಿಕೆ ಇವತ್ತು ಮೊಗ್ಗು, ನಾಳಿಕೆ ಹೂವು ಅಳ್ತಾವಲ್ಲ, ಅದಕ್ಕೋಸ್ಕರ
ಈಗ ಬೆಳಿಗ್ಗೆ ಈ ಥರ ರಂಗೋಲಿ ಒಯ್ದೈತೆ ನಮ್ಮಮ್ಮ ಸಿಂಪಲಾಗಿ. ಇದು ಮಾತ್ರ ಡಿಸೈನ್ ಒಂದು ಒಯ್ದೈತೆ, ಮಾಮೂಲಿ ಒಯ್ಯೋದೆ ರಂಗೋಲಿ. ಇದು ಅದು ಮಾತ್ರ ಡಿಸೈನ್ ಚೇಂಜ್ ಐತೆ ನೋಡಿ, ಎಷ್ಟು ಚೆನ್ನಾಗಿ ಸಿಂಪಲಾಗಿ ಹೋಯ್ತು. ನಮ್ಮ ಸಿದ್ದಪ್ಪ ಇಲ್ಲಿ ಆಡ್ತದ. ಗಣೇಶ ಇವಾಗ ಹೋಗಿ ನಮ್ಮ ಮನೆ ಕೆಲಸ ಏನಾದವ ಮಾಡ್ತೀನಿ. ಲಾಸ್ಟ್ನೇ ಮೂಮೆಂಟ್ನಾಗ ನನ್ನ ತಮ್ಮ ಬಂದು ಫೇಸ್ ಕಟ್ ತೋರಿಸಿ. ಸ್ನೇಹಿತರೆ, ಕೆರೆ ತಪ್ಪುತ್ತಂದ್ರೆ ಕುರೆಟ್ಟಿ ಕೆರೆ ತಪ್ಪುತ್ತಂತ ಹೇಳ್ತಾನೆ ನೀವು. ಝೂ ಇವತ್ತು ಅಮ್ಮ ಮಸ್ತ್ ಸ್ಕ್ರಾಚ್ ಆಗಿದಾವಪ್ಪ, ನೋಡಕ್ ಆಗ್ತಿಲ್ಲ ಕಣತಮ್ಮ. ಕೋಳಿ ಮರಿ ಬಾರಲೋ ಕೋಳಿ ಮರಿ ಅವಲ್ಲ ಬಂದ ಹಿಡ್ಕೊಂಡ್ ಕೊಟ್ಟೇನಿ. ಅವ್ ದುಮ್ರು ಹಿಡ್ಕೊಂಡ್ಬಿಡ್ತಾನೆ. ಸತ್ತ ಹೋದ್ ಕೊಡೋ ಅಂತ ಕೈಯಾಗ ಇಸ್ಕೊಂಡು ಕೆಳಕ್ಬಿಟ್ಟೇನಿ. ಎಲ್ಲಿ ಯಾರವು? ನಿಮ್ಮವ ಅಂದ್ರೆ ಯಾರವು? ನಮ್ಮ ಕಣ. ಏ ನೋಡ ಹೆಂಗ ಇದಾನೆ ಹೊಳ್ಸ. ಬಾಯ್ ಸಿ ಯು. ಊಟ ಮಾಡಲ್ಲ ನೀನು? ಹೋಗಿ ಊಟ ಮಾಡಿ ಹೋಗ್ರಿ. ಕರಿ ನಿಮ್ಮ ಅಂತ ಒಂದ್ ಕರಿ ಬಾರಿಸಿದ್ದು ಊಟ ಮಾಡಲ್ಲ. ಇನ್ನೇನು ಕರ್ಕೊಂಡು ಹೋದ ನಮ್ಮ ನಾಗಪ್ಪ. ನಮ್ಮ ಸಿದ್ದು ಆಟ ಆಡ್ತಾನೆ. ಅವನು ಯಾಕ ಬಿಟ್ಟ? ಯಾಕ ನೀರ್ನಾಗ ಆಡ್ಬೇಕು ಇವಾಗ? ಕೈ ತಕೊಂಡು ಏನು ಮಾಡ್ಬೇಕು ಇವಾಗ? ಏನ ಗಣೇಶ ಕರ್ಗಾಗೈತಾ? ಗಾಲಿ ಮುಟ್ಟಿ ಕರ್ಗಾಗೈತೆ, ಅದಕ್ಕೆ ತೊಳಿತಾ ಇದ್ದೀನಿ. ಹೌದೇ? ದೊಡ್ಡ ಗಾಲಿ ಅವಾಗ ಕರ್ಗಾತ. ಚೆನ್ನಾಗಿ ತೊಳಿ. ಸುಮ್ನಿರ, ಹಂಗೆಲ್ಲ ಮಾಡ್ಬಾರ್ದು. ಚಪ್ಲೆ ತೀಟಿಗೆ ಹುಡುಗರಂದ್ರೆ ಸುಮ್ಮನಿರಲ್ಲ ಹುಡುಗರು. ಸ್ನೇಹಿತರೆ, ಇನ್ನೇನು ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ನ ಲಾಸ್ಟ್ ಮೂಮೆಂಟು ನನ್ನ ತಮ್ಮ ಕ್ಯಾಪ್ಚರ್ ಆಗಿದ್ದಾನೆ ಈ ಲಾಗ್ನಲ್ಲಿ ಇರಲಿ ಅಂತಂದು. ಆದರೆ ಯಾಕೋ ಸರಿಯಾಗಿ ಫೇಸ್ ಕಟ್ಟೆ ಇದಾಗ್ತಿಲ್ಲ, ಯಾಕಂದರೆ ಸ್ಕಿನ್ ಇದಾಗ್ತೈತೆ. ಈ ಕಡೆ ನೋಡ, ಏನು ಸಕ್ಕತ್ತಾಗ, ಏನು ಕ್ರೇಜಿ ಬಾಯ್ ಇವತ್ತು. ಕರೆಕ್ಟಾಗಿ ಅಲ್ಲ, ಚಂದನ್ ಶೆಟ್ಟಿ ಇದು ಹೊಸ ಸ್ಟೈಲ್. ಇದು ಚಂದನ್ ಶೆಟ್ಟಿ ಇದು ಹೊಸ ಸ್ಟೈಲ್. ಓಹೋ ಹೌದು, ಬಾಳ ಕೂದಲಿರ್ಲಿಲ್ಲ ಅದಕ್ಕೋಸ್ಕರ ಲೇಟ್ ಆಗಿ ಬರ್ತೀವಿ. ಸ್ನೇಹಿತರೆ, ಇನ್ನೇನು ಸಂಜೆ ಆಯಿತು. ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ಇವತ್ತು ನಮ್ಮದು ನಾಗರ ಪಂಚಮಿ ಅದೇನು ಇತ್ತ ಪೂಜೆ ಎಲ್ಲ ಆಯಿತು ನೋಡಿ. ನಮ್ಮ ಪ್ರಾಣಿಗಳು ಸಮೇತ ಹೆಂಗೆ ಕಿತ್ತಾಡಕತ್ತದ, ಚೇಷ್ಟೆ ಮಾಡ್ತದೆ. ಇವೆರಡು ಸೇರ್ಕೊಂಡು ಅವನು ನಮ್ಮ ನಾಗಪ್ಪರ ಅವರು ಸಂಬಂಧಿಕ ತೇಜು ಅಂತಂದು. ಯಾವೂರಪ್ಪಿ ನಿಂದು? ಅಪ್ಪು ಯಾವೂರು? ಗೊಲ್ಲಕಟ್ಟೆ. ಸೊ ಅವನು ನಮ್ಮ ಸಿದ್ದು ಆಟ ಆಡ್ತಾ ಇದ್ದಾರೆ. ಗಾಲಿ ತಗೊಂಡು ಆಟ ಆಡಲಿ, ನಮ್ಮ ಚೇಷ್ಟೆ ಮಾಡಕತ್ತ ಮಾಡಲಿ. ಏನು ಅಣ್ಣ ತಮ್ಮಳು, ಏನು ಅವ್ನು ಹಿಂಗೆ ನಿಂತ್ಕೊಂಡನೆ, ಯಪ್ಪ ಹಿಂಗೆ ನಿಂತ್ಕೊಂಡದನ್ನು ನೋಡಿ ಇಬ್ರು. ಇವತ್ತು ಮಿಂಚಿಂಗು ನನ್ನ ತಮ್ಮ ಇಷ್ಟು ದಿನಕ್ಕೆ ನೋಡಿ ಸಾಕಾಗಿತ್ತು ಆಶಾ. ಸೊ ಅದಕ್ಕೆ ನಾಯ್ತು ನಮ್ದಲ್ಲ, ಅದಕ್ಕೆ ಇವತ್ತೊಂದಿನ ನಮ್ಮ ಅಣ್ಣ ಏನು ಕುರಿಯಕ್ಕೋ ಬಂದಲ್ಲ, ಅದಕ್ಕೆ ಇನ್ನೇನು ಹಾಲು ಕರ್ಕೊಂಡೆ. ನಮ್ಮ ನಾಗಪ್ಪ ಫೇಸ್ ಕಟ್ಟು ನಾ ಒಂದತ್ತಿರ್ಲಿಲ್ಲಮ್ಮ, ಮರ್ತು ಕಾಪಿ ಕೊಡ್ದೆ. ಒಂದತ್ತಂದ್ರೆ ಒಲೆ ಮೇಲೆ ಏನೂ ಮಾಡ್ದಿಲ್ಲ ದೊಡ್ಡ. ಮಣ್ಣಕ್ಕೆ ತಿಂತಾರೆ. ಹೌದು, ಅದು ಒಂದತ್ತಲ್ಲ, ಮಂಡಕ್ಕಿನ ಅದು ಒಲೆ ಮೇಲೆ ಮಾಡೋದೇ. ಅದು ಏನ್ ಡಿಸ್ಕಸ್ ಅಂದ್ರೆ ಅಣ್ಣ ತಮ್ಗಳು ಹಬ್ಬ ವೈಜ್ಞಾನಿಕವಾಗಿ ಡಿಸ್ಕಸ್ ಮಾಡಾರ ಅಂದ್ರೆ ಇವ್ರೆ ನೋಡು. ಅಷ್ಟೇ. ಬೇಡ
ಓ ಬಿಡು, ನೀವು ಬರ್ತಾ ಬಿಡ್ತಾರೆ ಅಕ್ಕ ತಂಗಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು. ನನ್ನ ತಮ್ಮ ಇವತ್ತು